ಆರೋಪಿಗಳಿಗೆ ಶಿಕ್ಷೆಯಾಗುವ ಭರವಸೆಯೂ ನಮಗಿದೆ, ವಿಶ್ವಾಸ ಮೂಡ್ತಾ ಇದೆ. ಮತ್ತೊಂದು ಕಡೆ ಸಮಾಧಿಯಲ್ಲಿ ಶಾಂತನಾಗಿರುವಂತಹ ರೇಣುಕಾಸ್ವಾಮಿಯ ಆತ್ಮಕ್ಕೂ ಶಾಂತಿ ಸಿಗಲಿದೆ. ಇದು ಕೊಲೆಯಾಗಲ್ಪಟ್ಟ ರೇಣುಕಾಸ್ವಾಮಿಯ ಕುಟುಂಬಸ್ಥರ ಪ್ರಥಮ ರಿಯಾಕ್ಷನ್. ಅದರ ಆರೋಪ ಹೊತ್ಕೊಂಡಿರ್ತಕ್ಕಂಥ ಆರೋಪಿಗಳು ತನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕೊಂಡಂಗಲ್ಲ ಹೆತ್ತಕರಳು ಮಾತುಗಳು, ಹೆತ್ತಕರಳದು, ತಂದೆ ಹೃದಯ ಅದು. ಅವನು ಯಾವನೋ ಹೊಲ್ಸು ಮೆಸೇಜ್ ಕಳಿಸ್ದ ಅಂತೇಳಿ ಅದು ಎಲ್ಲಿಂದಲೋ ಹೊತ್ಕೊಂಡು ಬಂದು ಶೆಡ್ಡಿಗೆ ಹಾಕೊಂಡು ತುಳಿಬೇಕು ಅಂತ ನಮ್ಮ ಕಾನೂನು ಹೇಳ್ಕೊಡುತ್ತಾ? ತುಳಿದು ಬಿಟ್ಟು ಸಾಕ್ಷಿ ನಾಶ ಮಾಡಬೇಕು ಅಂತ ಹೇಳಿ ನಮ್ಮ ಕಾನೂನು ಹೇಳ್ಕೊಡುತ್ತಾ? ಪೋಸ್ಟ್ಗಳನ್ನು ಹಾಕೊಳ್ಳೋದು, ನಮಗೆ ನ್ಯಾಯ ಸಿಗುತ್ತೆ, ನಮಗೆ ಭರವಸೆ ಇದೆ, ನ್ಯಾಯ ಸಿಗುತ್ತಲ್ಲ. ನ್ಯಾಯ ರೇಣುಕಾಸ್ವಾಮಿ ಆತ್ಮಕ್ಕೂ ಸಿಕ್ತು ನ್ಯಾಯ, ರೇಣುಕಾಸ್ವಾಮಿ ಹೆತ್ತು ಹೊತ್ತ ತಾಯಿಗೂ ಸಿಕ್ತು ನ್ಯಾಯ, ರೇಣುಕಾಸ್ವಾಮಿಯ ತಂದೆಗೂ ಸಿಕ್ತು ನ್ಯಾಯ, ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಸಿಕ್ಕ ನ್ಯಾಯ ಇದು. ನನಗೆ ಪವಿತ್ರ ಗೌಡ ಪೋಸ್ಟ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ನನಗೆ ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು ಏನು ಅಂತ. ದರ್ಶನ್ಗೆ ಜೈಲು, ಪತ್ನಿಗೆ ಭಾರಿ ಆಘಾತ. ಎಲ್ಲ ಸರಿ ಹೋಯ್ತು ಅಂದುಕೊಳ್ಳುವಷ್ಟರಲ್ಲಿ ಶಾಕ್ ಎದುರಾಗಿದೆ. ಸುಪ್ರೀಂ ತೀರ್ಪು ಕಂಡು ಕುಸಿದು ಬಿದ್ದ ದರ್ಶನ್ ಪತ್ನಿ. ಸುಪ್ರೀಂ ತೀರ್ಪಿನಿಂದ ಆಘಾತಗೊಂಡಿರುವ ವಿಜಯಲಕ್ಷ್ಮಿ ಪತ್ನಿಯನ್ನ ಸಂತೈಸಲು ದರ್ಶನ್ ಪ್ರಯತ್ನ, ಶತ ಪ್ರಯತ್ನ. ದರ್ಶನ್ ಮನೆಯಲ್ಲಿ ಈಗ ನೀರವ ಮೌನ. ದರ್ಶನ್ಗೆ ಜೈಲು, ಪತ್ನಿಗೆ ಭಾರಿ ಆಘಾತ. ಪಾಪ ಆಕೆ ಕ್ಷಮೆಯ ಧರಿತ್ರಿಯ ಹೆಣ್ಣು ಮಗಳು. ಎಲ್ಲ ಸರಿ ಹೋಯ್ತು ಅಂದುಕೊಳ್ಳುವಷ್ಟರಲ್ಲಿ ಶಾಕ್. ಒಂದು ಹೆಂಡತಿಯಾಗಿ ಆಕೆಯ ಸ್ಥಾನ ಅದು. ಸುಪ್ರೀಂ ತೀರ್ಪು ಕಂಡು ಕುಸಿದು ಬಿದ್ದ ದರ್ಶನ್ ಪತ್ನಿ. ಸಮಾಧಾನ ಹೇಳ್ತಾ ಇದ್ದಂತಹ ಗಂಡನ ತೋಳು ಇನ್ನು ಮುಂದೆ ಇರೋದಿಲ್ಲ. ತನ್ನ ಗಂಡ ತನ್ನ ಪಕ್ಕದಲ್ಲಿ ಇನ್ನು ಇರೋದಿಲ್ಲ ಎನ್ನುವಂತಹ ಸತ್ಯ ಗೊತ್ತಾದಾಗ ಒಂದು ಹೆಂಡತಿಗೆ ಸಂಕಷ್ಟವೂ ಆಗುತ್ತೆ, ಆಘಾತವೂ ಆಗುತ್ತೆ, ಶಾಕು ಎದುರಾಗುತ್ತೆ. ಆದರೆ ವಿಜಯಲಕ್ಷ್ಮಿ ಎಲ್ಲರಂತಲ್ಲ. ತನ್ನ ಗಂಡನಿಂದ ಅದೆಷ್ಟೇ ಕಷ್ಟಗಳು ಎದುರಾಗಿದ್ರೂ ಕೂಡ ಸಹಿಸಿಕೊಂಡು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದಂಥ ಹೆಂಡತಿ. ಹೈಕೋರ್ಟ್ನ ತೀರ್ಮಾನ ಆಕೆಗೆ ಸಂತೋಷವನ್ನು ಕೊಟ್ಟರೆ ಇವತ್ತಿನ ಸುಪ್ರೀಂ ಕೋರ್ಟ್ನ ನಿರ್ಧಾರ ಇದೆಯಲ್ಲ, ತೀರ್ಪು ಆಕೆಗೆ ಆಘಾತ ಕೊಡುತ್ತೆ. ಹೆಂಡತಿಯಾಗಿ ಗಂಡ ಸದಾಕಾಲ ಪಕ್ಕದಲ್ಲಿ ಇರಬೇಕಂತಾನೆ ಬಯಸುತ್ತೆ ಆ ಜೀವ. ಆದರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ವಲ್ಲ. ಮಾಡಿರೋ ಕೃತ್ಯ ಏನು, ಆ ಕೃತ್ಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾಡ್ಕೊಂಡಿರೋ ಎಡವಟ್ಟುಗಳೇನು, ಒಂದು ಕುಟುಂಬದ ಅನಾಥ ಭಾವಕ್ಕೆ ಕಾರಣ ಆದ್ರಲ್ವಾ ನಿಮ್ಮ ಗಂಡ, ನಿಮ್ಮ ಯಜಮಾನರು. ಆ ತುಂಬು ಗರ್ಭಿಣಿ ಏನು ಮಾಡಿತ್ತು ತಪ್ಪು ಮಾಡಿದ್ದು ರೇಣುಕಾಸ್ವಾಮಿ ತಾನೆ. ರೇಣುಕಾಸ್ವಾಮಿಯ ಪತ್ನಿ ತುಂಬು ಗರ್ಭಿಣಿಯಾಗಿದ್ರಲ್ವಾ ಪಟ್ಟಣಗೆರೆ ಶೆಡ್ನಲ್ಲಿ ಹಾಕೊಂಡು ತುಳಿಬೇಕಾದ್ರೆ. ನೆನಪಾಗಿರ್ಲಿಲ್ವಾ ಈ ಮೂದೇವಿಗಳಿಗೆ? ಹಾಕೊಂಡು ತುಳಿದ್ರಲ್ಲ ರೇಣುಕಾಸ್ವಾಮಿನ, ಒಬ್ಬಿಬ್ಬರಲ್ಲ. ಪಾಪ ಸಣ್ಣ ಸಣಕಲು ದೇಹದ ಮೇಲೆ ದೊಡ್ಡ ದೊಡ್ಡ ಆ ಆಯುಧಗಳ ಥರ ಇದ್ದಿದ್ದ ಪಾದಗಳನ್ನು ಇಟ್ಕೊಂಡು ತುಳಿದ್ರು, ಅವತ್ತನ್ನು ತುಳಿದು ಕೊಂದಾಕಿದ್ರು. ಸೊ ಆ ಕುಟುಂಬ ಅನಾಥ ಆಗಿತ್ತಲ್ಲ. ಆ ರೇಣುಕಾಸ್ವಾಮಿಯ ಹೆಂಡತಿಯೂ ಕೂಡ ಕಣ್ಣೀರು ಹಾಕಿದ್ಲಲ್ಲ. ತಾಯಿ ಎದೆ ಹೊಡ್ಕೊಂಡ್ರು. ಪಾಪ ವಿಡಿಯೋ ನನಗಿನ್ನೂ ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎದೆ ಹೊಡ್ಕೊಂಡ್ರು. ನನ್ನ ಮಗನ ಕಳ್ಕಂಡೆ. ಆತನ ಮೃತ ಶರೀರವನ್ನು ನಾಯಿ ಕಚ್ಕೊಂಡು ತಿಂದಿತ್ತು, ತುಟಿನ ಹರಿದಾಕಿತ್ತು, ಎದೆನ ಬಗದಾಕಿತ್ತು ನಾಯಿ. A1 ನಟಿ ಪವಿತ್ರ ಗೌಡ ಬೇಲ್ ಸಹ ಕ್ಯಾನ್ಸಲ್ ಆಗಿದೆ. ರಾಜರಾಜೇಶ್ವರಿ ಸುಪ್ರೀಂ ಕೋರ್ಟ್ ತೀರ್ಪು ನಿರೀಕ್ಷೆ ಮಾಡಿರದ ಪವಿತ್ರ ಮಾಡಿರಲಿಲ್ಲ. ಪಾಪ ಅವರು ಮಗಳನ್ನ ತಬ್ಬಿ ಕಣ್ಣೀರಿಡುತ್ತಿರುವ ಪವಿತ್ರ ಗೌಡ ನ್ಯಾಯ ಸಿಗುತ್ತೆ ಎಂದು ಕೆಲವೇ ಕ್ಷಣದ ಹಿಂದೆ ಪೋಸ್ಟ್ ಹಾಕೊಂಡಿದ್ರು. ಆದರೆ ಪವಿತ್ರ ಗೌಡಗೆ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್. ನಾಳೆ ಕೋರ್ಟ್ ಮುಂದೆ ಶರಣಾಗತಿ ಸಾಧ್ಯತೆ. A1 ನಟಿ ಪವಿತ್ರ ಗೌಡ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆ. ಸುಪ್ರೀಂ ತೀರ್ಪು ನಿರೀಕ್ಷೆ ಮಾಡಿರದ ಪವಿತ್ರ ಏನೋ ನಡೆಯುತ್ತೆ. ಸಿಂಗಲ್ ಪೇರೆಂಟ್, ಹೌದು, ನಮಗೂ ಕನ್ಸರ್ನ್ ಇದೆ. ಆ ಹೆಣ್ಣು ಮಗಳು
ಇನ್ನು ಯಾರ ಪವಿತ್ರ ಗೌಡರಿಗೆ ತಮ್ಮನೂ ಇದ್ದಾರೆ. ಪವಿತ್ರ ಗೌಡಳ ಮಗಳ ಮೇಲೆ ಒಂದು ಕಾಳಜಿಯ ದೃಷ್ಟಿಯಲ್ಲಿ ಸಿಂಗಲ್ ಪೇರೆಂಟ್ ಅಂತ ಈ ಹಿಂದೆನೇ ಹೇಳ್ಕೊಂಡಿದ್ರು. ಆದರೆ ಪವಿತ್ರ ಗೌಡಳಿಗೆ ತಮ್ಮನೂ ಇದ್ದಾರೆ. ಇನ್ನು ಅವ್ರ ಮಾರ್ಗದರ್ಶನದಲ್ಲಿ ಮಗಳು ಬೆಳೀತಾರೋ ಏನೋ ಗೊತ್ತಿಲ್ಲ. ಬಟ್ A1 ನಟಿ ಪವಿತ್ರ ಗೌಡ ಬೇಲ್ ಸಹ ಕ್ಯಾನ್ಸಲ್ ಆಗಿದೆ. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿಗೆ ಶಾಕ್ ಕೊಟ್ಟಿದೆ. ಅವ್ರು ಅನ್ಕೊಂಡಿರಲಿಲ್ಲ. ನೋಡಿ, ಒಂದು 5-10 ನಿಮಿಷದ ಹಿಂದೆ ಆಕೆ ಪೋಸ್ಟ್ ಹಾಕ್ಕೊಂಡಿದ್ರು. ನಾವೇ ಅದರ ಅಪ್ಡೇಟ್ಸ್ಗಳನ್ನು ಕೊಟ್ವಿ. ನನಗೆ ನ್ಯಾಯದ ಮೇಲೆ ನಿರೀಕ್ಷೆ ಇದೆ, ಸತ್ಯಕ್ಕಿಂತ ಬಲವಾಗಿದ್ದು ಮತ್ತೊಂದಿಲ್ಲ, ನ್ಯಾಯಕ್ಕಿಂತ ಬಲವಾಗಿದ್ದು ಮತ್ತೊಂದಿಲ್ಲ. ನೋಡಿದ್ರಲ್ಲ ಸುಪ್ರೀಂ ಕೋರ್ಟ್ನ ತೀರ್ಪು, ಬೇಲ್ ಕ್ಯಾನ್ಸಲ್ ಆಗಿದೆ. ಈಗ ನಾಳೆ ದಿನ ಸಹಜವಾಗಿ ಅವರು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಕೋರ್ಟ್ ಮತ್ತೊಂದು ಹೇಳುತ್ತೆ, ಅವರ ವಿಚಾರಣೆಯನ್ನು ಮತ್ತೆ ಸ್ಟಾರ್ಟ್ ಮಾಡಿ ಅಂತ, ಎನ್ಕ್ವೈರಿ ಮಾಡಿ ಅವರನ್ನು ಈ ಕೇಸ್ನಲ್ಲಿ. ಸಾಕ್ಷಿದಾರನಿಗೂ ಈಗ ಢವಢವ ಶುರುವಾಗಿರುತ್ತೆ. ನೀನು ಹೆಂಗೆ ಆರೋಪಿ ಜೊತೆ ಕೂತು ಮಾತಾಡಿದೆ ಅಂತ ಹೇಳಿ ಪ್ರಶ್ನೆ ಹೋಗುತ್ತೆ. ಆಮೇಲೆ ಈತನನ್ನ ಜೈಲಲ್ಲಿ VVIP ಟ್ರೀಟ್ಮೆಂಟ್ ಕೊಟ್ಟಿದ್ದ ಜೈಲಾಧಿಕಾರಿ ಇವತ್ತು ಸಸ್ಪೆಂಡು. ಸುಪ್ರೀಂ ಕೋರ್ಟ್ ಬರೀ ಇವರು ಜಾಮೀನಿನ ವಿಚಾರದಲ್ಲಿ ಮಾತ್ರ ತೀರ್ಪು ಕೊಟ್ಟಿದ್ದಲ್ಲ, ಜೈಲಾಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸ್ತು. ಬಂದಿರೋ ಕೈದಿಗಳ ಪ್ರತಿಷ್ಠೆಯನ್ನು ನೋಡ್ಕೊಂಡು ಅವ್ರನ್ನ ನೋಡ್ಕೋತೀರಾ? ಬಂದಿರೋ ಕೈದಿಗಳ ಹಣದ ಪವರನ್ನು ನೋಡ್ಕೊಂಡು ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಕೊಲೆ ಕೇಸ್ನಲ್ಲಿ ಒಳಗಾಗಿರೋ ಸುಬ್ಬಣ್ಣನೋ ಮತ್ತೊಬ್ಬನೋ ಇದ್ದಿದ್ರೆ ನೀವು ಹಿಂಗೆ ನೋಡ್ಕೊತಾ ಇದ್ರ? ರಾಜಾತಿಥ್ಯ ಕೊಡ್ತೀರಿ, ವಿಲ್ಸನ್ ಗಾರ್ಡನ್ ಪಕ್ಕದಲ್ಲೇ ಕೂರಿಸ್ಕೊತೀರಿ, ತುಟಿ ಮಧ್ಯಕ್ಕೆ ನೀವೇ ಸಿಗರೆಟ್ನ ಇಟ್ಬಿಟ್ಟು ನೀವೇ ಬೆಂಕಿ ಹಚ್ಕೊಡ್ತೀರಿ. ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತೂ ಸಸ್ಪೆಂಡ್ ಮಾಡ್ತು ಆ ಅಧಿಕಾರಿನ. ಸೊ ದರ್ಶನ್ ಅಭಿಮಾನಿಗಳಿಗೆ ಇದು ನಿರಂತರ ಆಘಾತ. ದರ್ಶನ್ ಜೈಲು ಸೇರುವ ಹೊತ್ತಲ್ಲಿ ಡೆವಿಲ್ ಹೊಸ ಸಾಂಗು. ನೋಡಿ, ಇದೊಂದು ಕತೆ. ಜೈಲು ಸೇರ್ತಿದ್ದ ದರ್ಶನ್ ಅವರು ಸಾಂಗ್ ರಿಲೀಸು, ಇದ್ರೆ ನೆಮ್ಮದಿಯಾಗಿ ಇರಬೇಕು ಎಂಬ ಸಾಂಗ್ ರಿಲೀಸು. ಕಾಗೆ ಕೂರೋದಕ್ಕೂ ಹಣ್ಣು ಬೀಳೋದಕ್ಕೂ ಸರಿ ಆಯ್ತು ನೋಡಿ. ನಾಳೆ ಬೆಳಗ್ಗೆ 10:05 ಸಾಂಗ್ ಬಿಡುಗಡೆ ಎಂದು ದರ್ಶನ್ ಪೋಸ್ಟ್. ಆದ್ರೆ ಇವತ್ತು 10:30. ಇದಾದ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ. ದರ್ಶನ್ ಜೈಲು ಸೇರುವ ಹೊತ್ತಲ್ಲಿ ಡೆವಿಲ್ ಹೊಸ ಸಾಂಗು, ಇದ್ರೆ ನೆಮ್ಮದಿಯಾಗಿ ಇರಬೇಕು. ಕೆಲವೇ ಕ್ಷಣಗಳ ಹಿಂದೆ ಸಾಂಗ್ ರಿಲೀಸ್ ಅನ್ನ ದರ್ಶನ್ ಅಪ್ಡೇಟ್ ಕೊಟ್ಟಿದ್ರು. ನಾಳೆ ಬೆಳಗ್ಗೆ 10:05 ಸಾಂಗ್ ಬಿಡುಗಡೆ. ಕಾರಣ ಏನೋ ಅನ್ಕೊಂಡಿದ್ರು ಇವರು, ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕಂಟಿನ್ಯೂ ಆಗಬಹುದು ಅಂತ ಅನ್ಕೊಂಡಿದ್ರು ಏನೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.